ನಾನು ಡಾಕ್ಟರ್ ಎ ಶಿವರಾಮಕೃಷ್ಣ, ಮೆದುಳು ಹಾಗೂ ನರರೋಗ ತಜ್ಞ, ನ್ಯೂರೋಭರತ್ ಆಸ್ಪತ್ರೆಯಲ್ಲಿ ಸಲಹಾ ವೈದ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಜನರಲ್ಲಿ ಅಪಸ್ಮಾರ ಅಥವಾ ಮೂರ್ಛೆ ರೋಗದ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು ಹಾಗೂ ಆತಂಕಗಳಿವೆ. ಅದೇ ಕಾರಣಕ್ಕಾಗಿ ಅನಿಸುತ್ತೆ ಮೂರ್ಛೆ ರೋಗದ ಬಗ್ಗೆ ವರ್ಷದಲ್ಲಿ 3 ದಿನಾಚರಣೆಗಳನ್ನು ಆಚರಣೆ ಮಾಡ್ತಾರೆ. ಫೆಬ್ರವರಿ 1ನೇ ಸೋಮವಾರದಂದು ಅಂತಾರಾಷ್ಟ್ರೀಯ ಅಪಸ್ಮಾರ ದಿನಾಚರಣೆ, ನವಂಬರ್ 17ನೇ ತಾರೀಕಿನಂದು ರಾಷ್ಟ್ರೀಯ ಅಪಸ್ಮಾರ ದಿನಾಚರಣೆ ಹಾಗೂ ಮಾರ್ಚ್ 26ನೇ ತಾರೀಕು ಪರ್ಪಲ್ ಡೇ ಎನ್ನುವುದನ್ನು ಆಚರಣೆ ಮಾಡ್ತಾರೆ. ಈ ಪರ್ಪಲ್ ಡೇ ಅನ್ನೋದು ಮಾರ್ಚ್ 26ರಂದು ಕೆನಡಾದ ಒಂದು ಪುಟ್ಟ ಹುಡುಗಿ ಕ್ಲಾಸಿಡಾ ಮೆಗನ್ ಅನ್ನೋಳು, ಅವಳಿಗೆ ಮೂರ್ಛೆ ರೋಗ ಇರುತ್ತೆ. ಅವಳು ಪ್ರಾರಂಭಿಸಿದ ಒಂದು ಕೆಲಸವೇ ಈ ಪರ್ಪಲ್ ಡೇ ಆಚರಣೆ. ಪರ್ಪಲ್ ಅನ್ನೋದು ನೇರಳೆ ಬಣ್ಣ, ಏಕಾಂತದ ಸಂಕೇತ ಅಂತ ಹೇಳ್ತಾರೆ. ಆ ಹುಡುಗಿ ಹೇಳಿದ್ದೇನಪ್ಪ ಅಂತಂದರೆ, ಮೂರ್ಛೆ ರೋಗಿಗಳನ್ನು ಸಮಾಜ ಬೇರೆಯಾಗಿ ನೋಡುತ್ತೆ, ಸಮಾಜದ ಮುಖ್ಯವಾಹಿನಿಯಲ್ಲಿ ಬರದಂತೆ ಅವರನ್ನು ತಡೆ ಹಿಡಿಯುತ್ತೆ. ಈ ಥರದ್ದು ಆಗಬಾರ್ದು. ಮೂರ್ಛೆ ರೋಗದ ಬಗ್ಗೆ ಎಲ್ಲರೂ ಸರಿಯಾದ ಅರಿವನ್ನು, ಸರಿಯಾದ ಚಿಕಿತ್ಸೆಯನ್ನು ಪಡೆದು ಅವರು ಸಹ ಸಮಾಜದ ಮುಖ್ಯವಾಹಿನಿಯಲ್ಲಿ ಭಾಗವಾಗಬೇಕು ಅಂತ ತಿಳಿ ಹೇಳಲಿಕ್ಕೆ ಈ ಪರ್ಪಲ್ ಡೇಯನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತೆ ಮಾರ್ಚ್ 26ರಂದು. ಇದು ಮೊಟ್ಟ ಮೊದಲನೇ ಬಾರಿಗೆ 2008ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಡಾಕ್ಟ್ರೇ, ನನ್ನ ಮಗು ಎಚ್ಚೆತ್ತ ಬೀಳ್ತಾನೆ, ಆದರೆ ಕೈಕಾಲು ಬಡ್ಕೊಳ್ಳೋದಿಲ್ಲ, ಬಾಯಲ್ಲಿ ನೊರೆ ಬರೋದಿಲ್ಲ, ಇದು ಮೂರ್ಛೆ ರೋಗ ಅಲ್ಲ ತಾನೇ ಅಂತ ಸಾಕಷ್ಟು ಸಮಯ ತಂದೆ ತಾಯಿಗಳು ಬಂದು ಕೇಳೋದಿರುತ್ತೆ. ಇಲ್ಲಿ 2 ಅಂಶಗಳನ್ನ ಗಮನಿಸಬೇಕು. ಒಂದು, ತಮ್ಮ ಮಗುವಿಗೆ ಮೂರ್ಛೆ ರೋಗ ಇಲ್ಲ ಅಂತ ಡಾಕ್ಟ್ರ್ ಹೇಳಲಿ ಅನ್ನೋದು ಒಂದು ಅವರ ಅಭಿಲಾಷೆ. ಎರಡನೇದು, ಮೂರ್ಛೆ ರೋಗದ ಲಕ್ಷಣಗಳ ಬಗ್ಗೆ ಅವರಿಗೆ ಸರಿಯಾಗಿ ಅರಿವು ಇಲ್ಲ ಅನ್ನೋದು ಗೊತ್ತಾಗ್ತದೆ. ಯಾಕಂದರೆ ಒಂದು ವ್ಯಕ್ತಿ ಹಠಾತ್ತನೆ ಕಿರ್ಚಿಕೊಂಡು ಪ್ರಜ್ಞೆ ತಪ್ಪಿ ಬಿದ್ದು ಕೈಕಾಲು ನಡ್ಕ ಬಂದು ಬಾಯಲ್ಲಿ ನೊರೆ ಬರೋದು ಮೂರ್ಛೆ ರೋಗದ ಲಕ್ಷಣ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಇದೊಂದೇ ಅಲ್ಲದೆ ಇನ್ನೂ ಸಾಕಷ್ಟು ಬೇರೆ ಬೇರೆ ರೂಪಗಳಲ್ಲಿ ಈ ಮೂರ್ಛೆ ರೋಗ ಕಾಣಿಸ್ಕೊಳ್ಳಬಹುದು ಅನ್ನೋದನ್ನು ನಾವು ಗಮನಿಸಬೇಕು. ಕೆಲವೊಮ್ಮೆ ಮಕ್ಕಳಲ್ಲಿ ಕಾಣುವಂಥದ್ದು, ಅವರು ಏನೋ ಕೆಲಸ ಮಾಡ್ತಿರ್ತಾರೆ, ತಟ್ಟನೆ ನಿಂತುಬಿಟ್ಟು ಕಣ್ಣನ್ನು ಪಿಳಿ ಹೊಡಿತದೆ. ಕೆಲವು ಸೆಕೆಂಡ್ಗಳು ಹಂಗಾದ ನಂತರ ಆ ಮಗು ತನ್ನ ಕೆಲಸವನ್ನು ಮತ್ತೆ ಮುಂದುವರ್ಸ್ಕೊಂಡು ಹೋಗುತ್ತೆ. ಇಲ್ಲಿ ಮಗು ಕೆಳಗೆ ಬೀಳೋದಿಲ್ಲ, ಕೈಕಾಲು ನಡಕ ಇರೋದಿಲ್ಲ. ಹಾಗೆ ಕೆಲವರು ತಟ್ಟನೆ ಬೆಚ್ಚಿದಂತಾಗಿ ಕೈಯಲ್ಲಿದ್ದ ವಸ್ತುಗಳು ಬಿದ್ದು ಹೋಗ್ತಿವೆ. ಇನ್ನು ಕೆಲವರಲ್ಲಿ ತಾವು ಮಾಡ್ತಾ ಕೆಲಸವನ್ನು ನಿಲ್ಲಿಸಿ ತದೇಕವಾಗಿ ಒಂದು ಕಡೆ ನೋಡ್ತಾ ಇರ್ತಾರೆ, ಬಾಯಿ ಚಪ್ಪರಿಸ್ದಂಗೆ ಮಾಡ್ತಾರೆ, ಕೈಯಲ್ಲಿ ಏನೇನೋ ಹುಡುಕದಂತೆ ಮಾಡ್ತಾರೆ. ಕೆಲವು ಕ್ಷಣಗಳು ಹಂಗಿದ್ದು ಆನಂತರ ಮತ್ತೆ ಸಹಜ ಸ್ಥಿತಿಗೆ ಬರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆ 1-2 ಕ್ಷಣಗಳು ಅವರಿಗೆ ತಾವೇನು ಮಾಡಿದರೂ ಗೊತ್ತಾಗೋದಿಲ್ಲ. ಇವೆಲ್ಲವೂ ಸಹ ಮೂರ್ಛೆ ರೋಗದ ಲಕ್ಷಣಗಳು ಅನ್ನೋದನ್ನು ನಾವು ಗಮನಿಸಬೇಕು. ಯಾಕಂದರೆ ಇದನ್ನು ಮೂರ್ಛೆ ರೋಗವನ್ನು ನಾವು ನಿರ್ಧಾರ ಮಾಡೋದು ಆ ಸಮಯದಲ್ಲಿ ಇದ್ದ ಲಕ್ಷಣಗಳ ಮೂಲಕ ಮಾತ್ರ. ಹಾಗಾಗಿ ಆ ಜೊತೆಯಲ್ಲಿದ್ದವರು ಆ ಲಕ್ಷಣಗಳನ್ನು ಗುರುತಿಸಬೇಕು, ಅಥವಾ ಸಾಧ್ಯವಾದರೆ ವಿಡಿಯೋ ಚಿತ್ರೀಕರಣ ಮಾಡಿ ವೈದ್ಯರಲ್ಲಿ ತೋರಿಸೋದ್ರಿಂದ ಆ ಕಾಯಿಲೆಯನ್ನೇ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮೂರ್ಛೆ ರೋಗ ಯಾತಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಹ ಜನರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಇನ್ನೂ ಇದು ದೇವರ ಕಾಟದಿಂದ, ಭೂತ ಕಾಟದಿಂದ ಬರುತ್ತೆ ಅಂಥೇಳಿ ದೇವಸ್ಥಾನಗಳಲ್ಲೇ ಚಿಕಿತ್ಸೆಯನ್ನು ಪಡೆಯೋದು ಇನ್ನೂ ನಡೀತಾ ಇದೆ. ಆದರೆ ಮೂರ್ಛೆ ರೋಗ ಮೆದುಳಿನ ವಿದ್ಯುತ್ ತರಂಗಗಳು ಹಾಗೂ ರಾಸಾಯನಿಕ ಕ್ರಿಯೆಗಳ ದೋಷದಿಂದ ಬರುವಂಥ ಕಾಯಿಲೆ ಅನ್ನೋದನ್ನು ನಾವು ಗಮನಿಸಬೇಕು. ಸೊ ಹಾಗಾಗಿ ಮೆದುಳಿನ ತೊಂದರೆಯಿಂದ ಬರುವಂಥ ಈ ಮೂರ್ಛೆ ರೋಗಕ್ಕೆ ವೈಜ್ಞಾನಿಕವಾದ ಚಿಕಿತ್ಸೆಯನ್ನು ಪಡೆಯಬೇಕೇ ವಿನಃ ದೇವಸ್ಥಾನಗಳಲ್ಲಿ ಚಿಕಿತ್ಸೆಯನ್ನು ಪಡಲಿಕ್ಕೆ ಹೋಗಬಾರದು. ಸಾಮಾನ್ಯವಾಗಿ ಈ ಮೂರ್ಛೆ ರೋಗ ಯಾವುದೇ ವಯಸ್ಸಿನಲ್ಲಿ ಬೇಕಾದ್ರೂ ಕಾಣಬಹುದು. ಡಾಕ್ಟ್ರೇ, ನಾನು ಸಾಕಷ್ಟು ಪರೀಕ್ಷೆಗಳು ಮಾಡಿಸಿದೆ, ಡಾಕ್ಟ್ರು ರಕ್ತ ಪರೀಕ್ಷೆ ಮಾಡಿಸಿ ಅಂತ ಹೇಳಿದರು, ಮೆದುಳಿನ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು, EEG ಟೆಸ್ಟ್ ಮಾಡಿಸಿ ಅಂತ ಹೇಳಿದರು, ಎಲ್ಲ ಪರೀಕ್ಷೆಗಳು ನಾರ್ಮಲ್ ಅಂತ ಬಂದಿದೆ, ಹಾಗಾದರೆ ಇವರಿಗೆ ಮೂರ್ಛೆ ಕಾಯಿಲೆ ಇದೆಯೇ ಅನ್ನೋದು ನಾವು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ. ಆದರೆ ಒಂದು ಗಮನಿಸಬೇಕಾದ ಅಂಶ ಅಂತಂದರೆ, ಈ ಮೂರ್ಛೆ ರೋಗ ನಾನು ಆಗಲೇ ಹೇಳಿದಂತೆ ಮೆದುಳಿನ ವಿದ್ಯುತ್ ತರಂಗಗಳಲ್ಲಿ ಹಾಗೂ ರಾಸಾಯನಿಕ ಕ್ರಿಯೆಯಲ್ಲಿ ಕ್ಷಣಿಕವಾಗಿ ಆಗುವಂಥ ತೊಂದರೆಯಿಂದ ಕಾಣಿಸುವಂಥ ಲಕ್ಷಣಗಳು. ಬೇರೆ ಸಮಯದಲ್ಲಿ ಮೆದುಳು ಸಹಜ ಸ್ಥಿತಿಯಲ್ಲೇ ಇರ್ತದೆ. ಹಾಗಾಗಿ ಎಲ್ಲ ಪರೀಕ್ಷೆಗಳು ಏನೂ ದೋಷ ಇಲ್ಲ ಅಂತ ಬರಬಹುದು. 100ರಲ್ಲಿ 70ರಿಂದ 75% ಮೂರ್ಛೆ ರೋಗಿಗಳಲ್ಲಿ ಎಲ್ಲ ಪರೀಕ್ಷೆಗಳು ಸಹಜವಾಗಿಯೇ ಇರ್ತವೆ, ಆದರೆ ಅವರಿಗೆ ಮೂರ್ಛೆ ಕಾಯಿಲೆ ಇರುತ್ತೆ. ಹಾಗಾಗಿ ಆ ಪರೀಕ್ಷೆಗಳು ನಾರ್ಮಲ್ ಬಂದಿದೆ ಅಂತ ಮಾತ್ರಕ್ಕೆ ಕಾಯಿಲೆ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬರಬಾರ್ದು. ಇನ್ನು ಕೆಲವರಲ್ಲಿ ಅಂದರೆ ಉಳಿದ 25% ರೋಗಿಗಳಲ್ಲಿ
ಮೂರ್ಛೆ ರೋಗಕ್ಕೆ ಮೆದುಳಿನಲ್ಲಿ ಏನಾದರೂ ಬೇರೆ ತೊಂದರೆಗಳು ಇರಬಹುದು. ಅದು ಹುಟ್ಟುವಾಗ ಮೆದುಳಿಗೆ ಆದ ತೊಂದರೆ ಆಗ್ಬೋದು, ಮೆದುಳಿಗೆ ಆಮ್ಲಜನಕ ಹಾಗೂ ರಕ್ತ ಚಲನೆ ಕುಂಠಿತ ಆಗೋದಾಗಿರ್ಬೋದು, ಮೆದುಳಿನ ಸೋಂಕು ಬ್ರೈನ್ ಫೀವರ್ ಅಂತ ಏನು ಹೇಳ್ತೀವೋ ಅದಾಗಿರ್ಬೋದು, ಮೆದುಳಿಗೆ ಪೆಟ್ಟಾಗಿರಬಹುದು, ಮೆದುಳಿನಲ್ಲಿ ಗಡ್ಡೆಗಳಾಗಿರಬಹುದು, ಅಥವಾ ರಕ್ತದಲ್ಲಿ ಏರುಪೇರುಗಳು, ರಕ್ತದಲ್ಲಿ ಶುಗರ್ನ ಅಂಶ ಏರುಪೇರಾದರೆ, ಕ್ಯಾಲ್ಶಿಯಂನ ಅಂಶ ಏರುಪೇರಾದರೆ, ಲವಣಗಳ ಅಂಶ ಏರುಪೇರಾದರೆ ಸಹ ಮೂರ್ಛೆ ರೋಗ ಕಾಣಿಸ್ಬೋದು. ಹೀಗೆ ಕಾರಣಗಳಿಂದ ಬರುವಂಥ ಮೂರ್ಛೆ ರೋಗ ಸುಮಾರು 100ರಲ್ಲಿ 20ರಿಂದ 25 ಜನರಲ್ಲಿ ಮಾತ್ರ ಕಾಣಿಸ್ತದೆ. ಆದರೆ ಇವೇನಾದರೂ ಇವೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಪರೀಕ್ಷೆಗಳನ್ನು ಮಾಡ್ತೀವಿ. ರಕ್ತ ಪರೀಕ್ಷೆ, ಮೆದುಳಿನ ಸ್ಕ್ಯಾನ್ ಹಾಗೂ EEG ಟೆಸ್ಟ್ಗಳನ್ನು ಮಾಡಿ ಈ ಕಾರಣಗಳೇನಾದ್ರು ಇದ್ದರೆ ಅದಕ್ಕೂ ಸಹ ಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ. ಅದಿಲ್ಲದೆ ಹೋದರೆ ನಾನಾಗಲೇ ಹೇಳಿದಂತೆ ಸುಮಾರು 100ರಲ್ಲಿ 70ರಿಂದ 75 ಜನರಲ್ಲಿ ಮೆದುಳು ಸಹಜವಾಗಿಯೇ ಇರುತ್ತೆ, ಎಲ್ಲ ಪರೀಕ್ಷೆಗಳು ನಾರ್ಮಲ್ ಅಂತ ಬರುತ್ತೆ, ಆದರೂ ಸಹ ಅವರಿಗೆ ಕಾಯಿಲೆ ಇರುತ್ತೆ. ಮೂರ್ಛೆ ರೋಗಗಳಿಗೆ ಮುಖ್ಯವಾದ ಚಿಕಿತ್ಸೆ ಅಂತಂದರೆ ಔಷಧಿ ಸೇವನೆ. ಈ ಔಷಧಿ ಸೇವನೆ ನಿರಂತರವಾಗಿ ವೈದ್ಯರ ಸಲಹೆ ಮೇರೆಗೆ ಅವ್ರು ಹೇಳಿದ ಪ್ರಮಾಣದಲ್ಲಿ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಮಾತ್ರೆಯನ್ನು ದಿಢೀರ್ನೆ ನಿಲ್ಲಿಸಬಾರ್ದು. ಇದು ತುಂಬ ಮುಖ್ಯವಾದ ವಿಚಾರ. ಯಾಕಂತಂದರೆ ಮಾತ್ರೆಯನ್ನು ತಟ್ಟನೆ ನಿಲ್ಲಿಸ್ಬಿಟ್ರೆ ತೀವ್ರವಾಗಿ ಕಾಯಿಲೆ ಮರುಕಳಿಸೋ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ 2ರಿಂದ 3 ವರ್ಷ ಕಾಯಿಲೆ ಇಲ್ಲದೇ ಇರೋ ತನಕ ಮಾತ್ರೆಗಳ ಸೇವನೆಯನ್ನು ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಮಕ್ಕಳಲ್ಲಿ ಸುಮಾರು 5 ವರ್ಷದ ಒಳಗಿನ ಮಕ್ಕಳಲ್ಲಿ ಜ್ವರ ಬಂದಾಗ ಮಾತ್ರ ಈ ಮೂರ್ಛೆ ರೋಗ ಕಾಯಿಲೆ ಲಕ್ಷಣ ಕಾಣಿಸ್ತದೆ. ಜನರಲ್ಲಿ ಇದನ್ನು ಬಾಲಗ್ರಹ ಅಂತಲೂ ಕರೀತಾರೆ. ಇಂಥ ಮಕ್ಕಳಿಗೆ ಜ್ವರ ಬಂದಾಗ ಅಷ್ಟೇ ಶುಶ್ರೂಷೆ ನೀಡಿದ್ರೆ ಸಾಕಾಗುತ್ತೆ, ಅವರಿಗೆ ದೀರ್ಘಕಾಲಿಕವಾದ ಔಷಧಿಗಳ ಸೇವನೆ ಅಗತ್ಯ ಇರೋದಿಲ್ಲ. ಮೂರ್ಛೆ ರೋಗ ಒಂದು ವೇಳೆ ಒಂದು ವ್ಯಕ್ತಿಗೆ ಕಾಣಿಸ್ತಾ ಇದೆ, ಅವಾಗ ನಾವೇನು ಮಾಡಬೇಕು? ಇದ್ರ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳು ಜನರಲ್ಲಿದೆ. ಮೂರ್ಛೆ ರೋಗವನ್ನು ಕಂಡು ಕೂಡಲೇ ಒಂದು ಕಬ್ಬಿಣ ತುಂಡು ಕೊಡೋಣ, ಅಥವಾ ಕೈಗೆ ಕೊಡೋಣ, ಅಥವಾ ಚುಟಿಕೆ ಹಾಕೋಣ. ಸಾಕಷ್ಟು ಮಕ್ಕಳನ್ನು ನೋಡ್ತೀವಿ, ಮಕ್ಕಳನ್ನ ನಮ್ಮ ಹತ್ರ ಕರ್ಕೊಂಬಂದಾಗ ಮುಖದ ಮೇಲೆ ಚುಟಿಕೆ ಇದೆ ಅಂದರೆ ಮಗುವಿಗೆ ಮೂರ್ಛೆ ಕಾಯಿಲೆ ಇದೆ ಅಂತ. ಅಥವಾ ಚಪ್ಪಲಿ ಅಥವಾ ಈರುಳ್ಳಿ ಮೂಸಲಿಕ್ಕೆ ಇಟ್ಟರೆ ವ್ಯಕ್ತಿ ಎಚ್ಚರಗೊಳ್ತಾನೆ ಅಂತ. ಇವೆಲ್ಲವೂ ಜನರಲ್ಲಿ ಇರುವಂಥ ತಪ್ಪು ಕಲ್ಪನೆಗಳು. ಸಾಕಷ್ಟು ಸಮಯದಲ್ಲಿ ಮೂರ್ಛೆ ರೋಗ ಕೇವಲ 1 ಅಥವಾ 2 ನಿಮಿಷಗಳಿದ್ದು ಆನಂತರ ತನ್ನಷ್ಟಕ್ಕೆ ತಾನೇ ನಿಲ್ತದೆ. ಈ ಏನೇ ಕ್ರಮಗಳು ನೀವು ಮಾಡೋದ್ರೊಳಗೆ ಅದು ನಿಲ್ಲೋದು ಸಹಜವಾದ ಪ್ರಕ್ರಿಯೆ, ಕಾಕತಾಳೀಯ ಅಷ್ಟೇ ವಿನಃ ಅವುಗಳಿಂದ ನಿಲ್ಲೋದಲ್ಲ. ಹಾಗಾಗಿ ಸರಿಯಾದ ಮಾರ್ಗ ಏನು? ಮೂರ್ಛೆ ರೋಗಿಯನ್ನು ಕಂಡಾಗ ನಾವು ಮಾಡಬೇಕಾದ ಪ್ರಥಮ ಚಿಕಿತ್ಸೆ ಏನು? ಅವರ ಸುತ್ತಮುತ್ತಲು ಏನೇ ಒಂದು ಹರಿತವಾದ ವಸ್ತುಗಳು ಏನಾರಿದ್ದರೆ, ಅವರ ದೇಹಕ್ಕೆ ತೊಂದರೆ ಕೊಡುವಂಥದ್ದು ಇದ್ದರೆ ಅವನ್ನು ತೆಗಿಬೇಕು. ಅವರನ್ನು ಸುರಕ್ಷಿತ ಜಾಗದಲ್ಲಿ ಮಲಗಿಸಬೇಕು. ಪ್ರಾರಂಭ ಹಂತದಲ್ಲೇ ಗುರುತಿಸಿದ್ರೆ 2 ಹಲ್ಲುಗಳ ಮಧ್ಯೆ ಒಂದು ಸಣ್ಣ ಬಟ್ಟೆಯನ್ನಿಟ್ಟು ನಾಲ್ಗೆ ಕಚ್ಚಿಕೊಳ್ಳದಂತೆ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅವರನ್ನು ಒಂದು ಮಗ್ಗಲಲ್ಲಿ ಮಲಗಿಸಬೇಕು. ಹೀಗೆ ಒಂದು ಮಗ್ಗಲಲ್ಲಿ ಮಲಗಿಸೋದ್ರಿಂದ ಅವರು ಉಸಿರಾಟಕ್ಕೆ ತೊಂದರೆ ಆಗೋದಿಲ್ಲ. ಸಹಜವಾಗಿ 100ರಲ್ಲಿ 95 ಜನರಲ್ಲಿ 1 ಅಥವಾ 2 ನಿಮಿಷದಲ್ಲಿ ಮೂರ್ಛೆ ನಿಲ್ತದೆ. ಅದಾದ ನಂತರ ಕೆಲವು ನಿಮಿಷಗಳಲ್ಲಿ ಕ್ರಮೇಣ ಅವ್ರ ಪ್ರಜ್ಞೆ ಬರ್ತಾ ಹೋಗ್ತದೆ. ಅವರು ಪೂರ ಪ್ರಜ್ಞೆ ಬರೋ ತನಕ ಏನನ್ನು ಕುಡಿಲಿಕ್ಕೆ ಅಥವಾ ತಿನ್ನಲಿಕ್ಕೆ ಕೊಡಬಾರ್ದು. ಇದಿಷ್ಟೇ ಮಾಡಬೇಕಾದಂಥ ಪ್ರಥಮ ಚಿಕಿತ್ಸೆ. ಕೆಲವರಲ್ಲಿ ಮಾತ್ರ ಸುಮಾರು ಒಂದು 2-3% ರೋಗಿಗಳಲ್ಲಿ 5 ನಿಮಿಷಕ್ಕಿಂತ ಹೆಚ್ಚು ಸಮಯ ಮೂರ್ಛೆ ರೋಗ ಇರುತ್ತೆ. ಇಂಥ ವ್ಯಕ್ತಿಗಳನ್ನು ಮಾತ್ರ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಯಾಕಂದರೆ ಈ ಸ್ಥಿತಿಯನ್ನು ನಾವು ಸ್ಟೇಟಸ್ ಎಪಿಲೆಪ್ಟಿಕ್ಸ್ ಅಂತ ಹೇಳ್ತೀವಿ. ಈ ಥರ 5 ನಿಮಿಷಕ್ಕಿಂತ ಹೆಚ್ಚು ಮೂರ್ಛೆ ಮುಂದುವರೆದರೆ ಅವರ ದೇಹಕ್ಕೆ ಮತ್ತು ಮೆದುಳಿಗೆ ಹಾನಿಯಾಗೋ ಸಾಧ್ಯತೆ ಇರುತ್ತೆ. ಇದಕ್ಕೆ ತುರ್ತು ಚಿಕಿತ್ಸೆ ಅಗತ್ಯ ಇರುತ್ತೆ. ಇನ್ನು ಮೂರ್ಛೆ ರೋಗದ ಬಗ್ಗೆ ಇರುವಂಥ ಹಲವಾರು ತಪ್ಪು ಕಲ್ಪನೆಗಳೆಂದರೆ ಒಬ್ಬರಿಂದ ಒಬ್ಬರಿಗೆ ಇದು ಹರಡುತ್ತೆ ಅಂತ. ಖಂಡಿತ ಇಲ್ಲ, ಇದು ಅಂಟು ರೋಗ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಮೂರ್ಛೆ ರೋಗ ಇದ್ದ ಮಕ್ಕಳನ್ನು ಸಾಕಷ್ಟು ಸಮಯ ಸ್ಕೂಲಿಗೆ ಕಳಿಸೋದಿಲ್ಲ. ಖಂಡಿತ ಇದು ಮಾಡಬಾರ್ದು. ಅವರು ಸಹಜವಾಗಿ ಎಲ್ಲರೊಬ್ಬರಂತೆ ವಿದ್ಯಾಭ್ಯಾಸವನ್ನು ಮಾಡ್ಬೋದು. ಮೂರ್ಛೆ ರೋಗ ಇರುವವರು ವಿವಾಹ ಆಗಬಾರ್ದು, ಮಕ್ಕಳಾಗಬಾರ್ದು, ಮಕ್ಕಳಿಗೆ ಹಾಲು ಕೊಡಬಾರ್ದು, ಈ ಥರದ ತಪ್ಪು ಕಲ್ಪನೆಗಳಿವೆ. ಇವೆಲ್ಲವೂ ಸುಳ್ಳು. ಮೂರ್ಛೆ ರೋಗಿಗಳು ಸಹ ಸರಿಯಾದ ಚಿಕಿತ್ಸೆಯನ್ನು ಪಡೆದು ಎಲ್ಲರಂತೆ ಸಹಜವಾಗಿ ಸಂಸಾರ ಜೀವನವನ್ನು ಮಾಡಬಹುದು, ಮಕ್ಕಳು ಆಗಬಹುದು, ಮಕ್ಕಳಿಗೆ ಹಾಲನ್ನು ಸಹ ಕೊಡ್ಬೋದು. ಇನ್ನು ಕೆಲವು ಕೆಲಸಗಳನ್ನು ಮೂರ್ಛೆ ರೋಗಿಗಳು ಮಾಡಬಾರ್ದು ಅನ್ನುವಂಥ ತಪ್ಪು ಕಲ್ಪನೆಯೂ ಇದೆ. ಸರಿಯಾದ ಚಿಕಿತ್ಸೆ ಪಡೆದು ಉತ್ತಮವಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾಗ ಅವರು ಯಾವುದೇ ಕೆಲಸವನ್ನಾದರೂ ಮಾಡಬಹುದು. ಆದರೆ ಒಂದು ವೇಳೆ ಕಾಯಿಲೆ ತೀವ್ರವಾಗಿದ್ದು ಉತ್ತಮ ನಿಯಂತ್ರಣದಲ್ಲಿ ಇಲ್ಲದೇ ಇದ್ದವರು ಅಪಾಯಕಾರಿಯಾಗುವಂಥ ಕೆಲಸಗಳಿಂದ ದೂರ ಇರೋದು ಒಳ್ಳೆಯದು.
ಉದಾಹರಣೆಗೆ ವಾಹನ ಚಾಲನೆ, ದೊಡ್ಡ ದೊಡ್ಡ ಯಂತ್ರಗಳ ಹತ್ರ ಕೆಲಸ ಮಾಡೋದು, ಎಲೆಕ್ಟ್ರಿಕ್ ಲೈನ್ ಪೋಲ್ನ ಅದನ್ನು ಹತ್ತುವಂಥದ್ದು, ಇಂಥ ಕೆಲಸಗಳನ್ನು ಕಾಯಿಲೆ ನಿಯಂತ್ರಣದಲ್ಲಿ ಇದ್ದರೆ ಮುಂದುವರಿಸ್ಬೋದು, ಇಲ್ಲದೆ ಹೋದರೆ ಬೇರೆ ಕೆಲಸಗಳಿಗೆ ಬದಲಾವಣೆ ಮಾಡಿಕೊಡೋದು ಒಳ್ಳೆಯದು. ಹೀಗೆ ಮೂರ್ಛೆ ರೋಗದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆದು ಸೂಕ್ತ ಚಿಕಿತ್ಸೆಯನ್ನು ಮಾಡಿಕೊಂಡು ಸಹಜವಾದ ಜೀವನವನ್ನು ಮಾಡಲಿಕ್ಕಾಗತ್ತೆ. ಕೆಲವರಲ್ಲಿ ಮಾತ್ರ ತೀವ್ರವಾದ ಮೂರ್ಛೆ ರೋಗ ಇರುತ್ತೆ. ಇಂಥವರಿಗೆ ಔಷಧಿಯಿಂದ ಅದು ಗುಣಪಡಿಸ್ಲಿಕ್ಕೆ ಆಗದೆ ಹೋದರೆ ಕೆಲವೊಮ್ಮೆ ಅವರಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ಸಹ ಆ ಕಾಯಿಲೆಯನ್ನು ನಿಯಂತ್ರಣ ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕಾಗತ್ತೆ. ಹಾಗಾಗಿ ಇದು ಯಾವುದೋ ದೆವ್ವ ಅಥವಾ ಭೂತಗಳಿಂದ ಬರುವಂಥ ಕಾಯಿಲೆ ಅಲ್ಲ. ಮೆದುಳಿನ ಒಂದು ಕ್ರಿಯೆಯಲ್ಲಿ ದೋಷ ಉಂಟಾಗೋದ್ರಿಂದ ಬರುವಂತಹ ಲಕ್ಷಣಗಳು. ಇದನ್ನು ಸರಿಯಾಗಿ ಪ್ರಾರಂಭ ಹಂತದಲ್ಲಿ ಗುರುತಿಸಿ ಚಿಕಿತ್ಸೆ ಮಾಡಿದ್ರೆ ಅವರನ್ನು ಸಹ ಸಮಾಜ ವಾಹಿನಿಯಲ್ಲಿ ಎಲ್ಲರಂತೆ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.